ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರೋಷಿತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಅಸೂಯೆ ಬಗ್ಗೆ ಮಾತನಾಡಲು ಇಚ್ಛಿಸುತ್ತಿದ್ದೇನೆ. ಒಂದು ದಿನ ನನ್ನ ಗೆಳತಿ ಪರೀಕ್ಷೆಯಲ್ಲಿ ನನಗಿಂತ ಹೆಚ್ಚು ಅಂಕಗಳನ್ನು ಪಡೆದಾಗ ನನಗೆ ಅಸೂಯೆ ಉಂಟಾಯಿತು. ನನಗೇಕೆ ಅವಳಷ್ಟು ಅಂಕ ಸಿಗಲಿಲ್ಲ ಎಂದು ಬೇಸರವಾಯಿತು. ಅಸೂಯೆ ನನ್ನ ಆತ್ಮವಿಶ್ವಾಸವನ್ನು ಕುಗ್ಗಿಸಿತು. ಇದನ್ನು ಹೋಗಿ ನಾನು ನನ್ನ ತಾಯಿಗೆ ಹೇಳಿದೆ. ಆಗ ಅವರು, ಅಸೂಯೆ ಎಂಬುದು ಎಲ್ಲರಿಗೂ ಸಹಜ, ಆದರೆ ಅದರಲ್ಲಿ ಏನು ಕಲಿತೇವೆ ಎಂಬುದು ಮುಖ್ಯ. ತಪ್ಪುಗಳನ್ನು ನಾವು ಅರಿತುಕೊಂಡು ನಾವು ಸರಿಪಡಿಸಬೇಕು. ಇದನ್ನು ಕೇಳಿ ನಾನು ಮುಂದಿನ ದಿನ ನನ್ನ ಗೆಳತಿಯ ಜೊತೆ ಚರ್ಚಿಸಿದೆ. ಹೇಗೆ ಅವಳು ಪರೀಕ್ಷೆಗೆ ತಯಾರಾದಳು ಎಂದು ಕೇಳಿದೆ. ಅದನ್ನು ಕೇಳಿ ನಾನು ಮುಂದಿನ ಪರೀಕ್ಷೆಗೆ ಚೆನ್ನಾಗಿ ತಯಾರಿಸಿ ಒಳ್ಳೆಯ ಅಂಕವನ್ನು ಪಡೆದೆ. ಧನ್ಯವಾದಗಳು.